Students, welcome to English So Easy channel. Before I start today's chapter, I would like to bring it to your notice that all the chapters have been explained both in Kannada as well as English, and all the 1 markers, 2 marker, 3, 4 marker, and grammar section are available in the playlist under the respective chapter names. You can check out there. ಎಲ್ಲ ಪಾಠದ ಎಕ್ಸ್ಪ್ಲನೇಷನ್ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ 2, 3, 4 ಮಾರ್ಕ್ ಪ್ರಶ್ನೆಗಳಿಗೆ ಉತ್ತರ ಹಾಗೂ ಗ್ರಾಮರ್ನ ನೀವು ಪ್ಲೇಲಿಸ್ಟಲ್ಲಿ ನೋಡಬಹುದು. ನೀವು ಈ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಸ್ಟೂಡೆಂಟ್ಸ್, ಈ ಪಾರ್ಟ್ 2ನಲ್ಲಿ ನಾವು ಬಿಯಾಂಡ್ ಮೋನೋಕಲ್ಚರ್ನ ನೋಡೋಣ. ಬಿಯಾಂಡ್ ಮೋನೋಕಲ್ಚರ್ ತಿಳ್ಕೊಳ್ಳೋದಕ್ಕೆ ಮುಂಚೆ ಮೋನೋಕಲ್ಚರ್ ಅಂತಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಮೋನೋಕಲ್ಚರ್ ಅಂತಂದರೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಏಕ ಬೆಳೆ ಪದ್ಧತಿ ಅಂತ ಅರ್ಥ. ಅಂದರೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಅಥವಾ ಜಮೀನಿನಲ್ಲಿ ಒಂದೇ ರೀತಿ ಬೆಳೆಯನ್ನು ಮಾತ್ರ ಬೆಳೆಯುವ ಪದ್ಧತಿಗೆ ಮೋನೋಕಲ್ಚರ್ ಅಂತ ಕರೀತಾರೆ. ಅಂದರೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ a large scale farming of one crop like chemical based wheat or rice can be called as monoculture, and this destroys soil health and kills off native seeds. Okay, monoculture is growing one crop. You can say it is equal to low diversity, high chemical use, higher risks of pests. Okay, and as opposed to monoculture is biodiversity. Biodiversity means or polyculture, that is multiple crops which is equal to high diversity, natural soil health and better nutrition. Here Vandana Shiva explains that her experience with Chipko movement taught her that biodiversity is the foundation of life. She argues that monocultures of the mind, that is the inability to see the value of variety, is why nature and culture are becoming poor. ಪಾಠದ ಈ ಭಾಗದಲ್ಲಿ ವಂದನಾ ಶಿವ ಅವರು ತಮ್ಮ ಜೀವನದ ಒಂದು ಪ್ರಮುಖ ಬದಲಾವಣೆಯನ್ನು ವಿವರಿಸ್ತಾರೆ. ಚಿಪ್ಕೋ ಚಳುವಳಿಯಿಂದ ಅವರು ಜೈವಿಕ ವೈವಿಧ್ಯತೆಯ ಮಹತ್ವವನ್ನು ಕಲಿತಾರೆ. ಈ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ನಾವು ವಿಫಲರಾಗಿದ್ದೀವಿ, ಅದರಿಂದ ಪ್ರಕೃತಿ ಮತ್ತು ಸಂಸ್ಕೃತಿಯ ನಾಶಕ್ಕೆ ಹೇಗೆ ಕಾರಣ ಆಗ್ತಿದ್ದೀವಿ ಅನ್ನೋದನ್ನು ಅವರು ತಿಳಿಸ್ತಾರೆ. From Chipko, I learned about biodiversity and biodiversity-based living economies. The protection of both has become my life's mission. ವಂದನಾ ಶಿವ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಚಿಪ್ಕೋಯಿಂದ ಅವರು ಬಯೋಡೈವರ್ಸಿಟಿ ಮತ್ತು ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್ ಬಗ್ಗೆ ಕಲ್ತಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಅವರ ಜೀವನದ ಗುರಿ, ಲೈಫ್ಸ್ ಮಿಷನ್ ಏನು? ಪ್ರೊಟೆಕ್ಷನ್, ಸಂರಕ್ಷಣೆ. ಯಾವುದರ ಸಂರಕ್ಷಣೆ? ಬಯೋಡೈವರ್ಸಿಟಿ ಮತ್ತು ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್, ಇದೆರಡರ ಸಂರಕ್ಷಣೆಯೇ ಅವರ ಜೀವನದ ಉದ್ದೇಶ ಅಂತ ತಿಳಿಸ್ತಾರೆ. ಅಂದರೆ ಬಯೋಡೈವರ್ಸಿಟಿ ಅಂತಂದರೆ ಏನು? ಜೈವಿಕ ವೈವಿಧ್ಯತೆ ಅಂತ ಅರ್ಥ. ಇದು ಭೂಮಿ ಮೇಲಿರೋ ವೈವಿಧ್ಯಮಯ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳ ಒಟ್ಟು ಸಮೂಹವನ್ನು ಸೂಚಿಸುತ್ತದೆ. ಪ್ರಕೃತಿಯಲ್ಲಿ ಈ ಸಮೃದ್ಧ ವೈವಿಧ್ಯತೆಯೇ ಪರಿಸರದ ಸಮತೋಲನಕ್ಕೆ ಮೂಲಾಧಾರವಾಗಿದೆ ಅಂತ ಹೇಳ್ತಾರೆ. ಆಯಿತಾ? ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್ ಅಂತಂದರೆ ಏನು? ಇದರ ಅರ್ಥ ಜೈವಿಕ ವೈವಿಧ್ಯತೆ ಆಧಾರಿತ ಜೀವಂತ ಆರ್ಥಿಕತೆಗಳು ಅಂತ ಅರ್ಥ. ಇದು ಲಾಭಕ್ಕಾಗಿ ಪ್ರಕೃತಿಯನ್ನು ನಾಶಪಡಿಸುವ ಬದಲು ವೈವಿಧ್ಯಮಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಅವುಗಳ ಮೂಲಕ ಜೀವನೋಪಾಯವನ್ನು, ಅಂದರೆ ಆಹಾರ, ಆದಾಯ ಕಂಡುಕೊಳ್ಳುವ ಪದ್ಧತಿಯಾಗಿದೆ. ಇಲ್ಲಿ ಹಣಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಮತ್ತು ಮಾನವನ ನಡುವಿನ ಪರಸ್ಪರ ಸಹಕಾರಕ್ಕೆ ಪ್ರಾಮುಖ್ಯ ನೀಡಲಾಗುತ್ತದೆ. Now let's understand what biodiversity is. Biodiversity refers to the variety of all living things. It includes plants, animals and microorganisms and the ecosystem they form. And biodiversity based living economies are the systems where people's livelihoods like food, income, health are sustained by protecting and using various natural species rather than destroying them for profit. It focuses on sharing and cooperation instead of
competition, and chemicals. And Vandana Shiva says that she learned about biodiversity and biodiversity based living economies from where? From Chipko movement. And you may get that in your 2-mark question. You may get it as a 2-mark question. Please remember, what did Vandana Shiva's learning from Chipko movement ಅಂತಂದರೆ, if that question is asked, ವಂದನಾ ಶಿವ ಚಿಪ್ಕೋ ಮೂವ್ಮೆಂಟಿಂದ ಏನು ಕಲ್ತರು ಅಂತ ಬಂದರೆ, ನೀವು ಬಯೋಡೈವರ್ಸಿಟಿ, ಶಿ ಲರ್ನ್ಡ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಇಕಾನಮೀಸ್ ಅಂತ ಬರೀಬೇಕು. ಆ್ಯಂಡ್ ವಾಟ್ ಈಸ್ ವಂದನಾ ಶಿವಾಸ್ ಲೈಫ್ಸ್ ಮಿಷನ್, ಇದು ಮತ್ತೆ 2 ಮಾರ್ಕಲ್ಲಿ ಕೇಳಿದ್ರೆ ನೀವೇನಂತ ಬರೀಬೇಕು, ಪ್ರೊಟೆಕ್ಷನ್ of biodiversity and biodiversity based living economies has become her life's mission ಅಂತ ಬರೀಬೇಕು. ಸೊ ಇಲ್ಲಿ 2 ಮಾರ್ಕ್ಸ್ ಹಾಗೂ 1 ಮಾರ್ಕ್ ಕ್ವೆಶ್ಚನು ಬರ್ಬೋದು, ಇದರಿಂದ ಇದು ಕವರ್ ಆಗುತ್ತೆ. And here she continues, as I described in my book Monocultures of the Mind, the failure to understand biodiversity and its many functions is at the root of the impoverishment of nature and culture. Here you may get in a 1 marker. What is the book written by Vandana Shiva? The book is Monocultures of the Mind. Make a note of it. Okay, and you may get in 2 marker, what is the root cause of impoverishment of nature and culture? The answer for that would be failure to understand biodiversity and its many function. That is the answer. Okay children, I explained just now what monoculture is. Monoculture in context to agriculture and environment, the meaning of monoculture is growing one type of crop for economic purpose. Okay, it uses more chemicals. Now let's try to understand what this monoculture of mind is. Monoculture of mind is a metaphorical term, you can say. It refers to a mental failure to see or value diversity. It is a belief that uniformity, that is everything being the same, is the only way to be productive or modern. And Vandana Shiva argues that when people start thinking in this way, that we can produce only one type of crop, we can stick to only one type of crop, they see only the value in things that can be sold in the market, like a single crop of wheat or rice, say, okay, they become blind to the complex, diverse and rich variety of natural world. ಇವಾಗ ನಾವು ಮೋನೋಕಲ್ಚರ್ ಅನ್ನೋದನ್ನ ತಿಳ್ಕೊಂಡ್ವಿ, ಒಂದೇ ಥರ ಬೆಳೆನ ಬೆಳೆಯೋದು ಅಂತ. ಇವಾಗ ಮೋನೋಕಲ್ಚರ್ ಆಫ್ ಮೈಂಡ್ ಅಂದರೆ ಏನು? ಮೋನೋಕಲ್ಚರ್ ಆಫ್ ಮೈಂಡ್ ಅಂತಂದರೆ ಮನಸ್ಸಿನ ಏಕರೂಪತೆ. ಮೈಂಡ್ ಅಂದರೆ ಮನಸ್ಸು, ಮನಸ್ಸಿನ ಏಕರೂಪತೆ, ಒಂದೇ ಥರ ಆಲೋಚಿಸೋದು. ಏನು ಅಂತಂದರೆ ಇದರಲ್ಲಿ ವೈವಿಧ್ಯತೆ ಅರಿವು ಇರುವುದಿಲ್ಲ. ಓಕೆ, ಪ್ರಕೃತಿ ವೈವಿಧ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಮತ್ತು ಗೌರವಿಸೋದು ಇಲ್ಲ. ಇದನ್ನ ಮೋನೋಕಲ್ಚರ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಅಂದರೆ ವೈವಿಧ್ಯತೆಯ ಅರಿವಿಲ್ಲದಿರುವುದು, ಪ್ರಕೃತಿಯಲ್ಲಿನ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಗೌರವಿಸಲು ಸೋಲುವ ಮನಸ್ಥಿತಿಯನ್ನು ಇದು ಸೂಚಿಸ್ತದೆ. ಏಕರೂಪತೆಯ ಮೇಲಿನ ವ್ಯಾಮೋಹ, ಜಗತ್ತಿನ ಎಲ್ಲವೂ ಒಂದೇ ರೀತಿ ಇರಬೇಕು ಮತ್ತು ಕೇವಲ ಲಾಭ ತರುವ ವಸ್ತುಗಳಲ್ಲಿ ಮಾತ್ರ ಮುಖ್ಯ ಎಂದು ಭಾವಿಸುವ ತುಂಬ ಚಿಕ್ಕ ಮನಸ್ಸು, ಚಿಕ್ಕ ಸಣ್ಣ ದೃಷ್ಟಿಕೋನ ಅಂತ ಹೇಳ್ಬೋದು ನಾವು. ಈ ಥರ ದೃಷ್ಟಿಕೋನ ಇಟ್ಕೊಂಡ್ರೆ ಅದರ ಪರಿಣಾಮ ಏನು ಅಂತಂದರೆ ಇಂಪವರಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ಇದರಿಂದ ಕಲ್ಚರ್ ಅಂದರೆ ನಮ್ಮ ಸಾಂಸ್ಕೃತಿಕ ಹಾಗೂ ನೇಚರ್ ಅಂದರೆ ನೈಸರ್ಗಿಕ ಎರಡರ ಇಂಪವರಿಶ್ಮೆಂಟ್ ಅಂತಂದರೆ ಬಡತನ. ಈ ಥರ ಮೋನೋಕಲ್ಚರ್ ಆಫ್ ಮೈಂಡ್ ಇಟ್ಕೊಳ್ಳೋದ್ರಿಂದ ಅದರಿಂದ ಏನಾಗುತ್ತೆ? ಇಂಪವರಿಶ್ಮೆಂಟ್ ಆಫ್ nature and culture. Okay, the lessons I learned about diversity in the Himalayan forests I transferred to the protection of biodiversity on our farms. ವಂದನಾ ಶಿವ ಈ ಪ್ರಕೃತಿಯ ಮಡಿಲಿನಲ್ಲಿ ಏನೇನು ಪಾಠಗಳನ್ನು ಕಲ್ತ್ಕೊಂಡ್ರೋ, ಎಲ್ಲಿ ಅವ್ರು ಕಲ್ತಿದ್ದು? ಹಿಮಾಲಯದಲ್ಲಿ ಏನು ಪಾಠ ಕಲ್ತರು? ಡೈವರ್ಸಿಟಿ ಅಂದರೆ ವೈವಿಧ್ಯತೆ ಬಗ್ಗೆ ಏನು ಪಾಠ ಕಲ್ತರು? ಹಿಮಾಲಯದ ಮಡಿಲಿನಲ್ಲಿ, ಹಿಮಾಲಯದ ಕಾಡಿನಲ್ಲಿ ಆ ಪಾಠಗಳನ್ನೆಲ್ಲ ಅದು ಎಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು? ಎಲ್ಲಿ ಅಂತಂದರೆ ಅವರ ಫಾರ್ಮಲ್ಲಿ.
ಓಕೆ, ಎಲ್ಲಿ ಟು ದ ಪ್ರೊಟೆಕ್ಷನ್ ಆಫ್ ಬಯೋಡೈವರ್ಸಿಟಿ. ಅವ್ರ ಫಾರ್ಮಲ್ಲಿ ಅವರು ಒಂದೇ ಥರ ಬೆಳೆಯನ್ನು ಬೆಳೆದೇ ಬಯೋಡೈವರ್ಸ್ ಫಾರ್ಮ್ನ ಕಲ್ಟಿವೇಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಅವರು ಅದಕ್ಕೆ ಆ ನಿಟ್ಟಿನಲ್ಲಿ ಅವ್ರು ಏನು ಮಾಡಿದ್ರು, ವಾಟ್ ಡಿಡ್ ಶಿ ಡೂ ಇನ್ ದ್ಯಾಟ್ ಡೈರೆಕ್ಷನ್? ಐ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್ ಫ್ರಮ್ farmers' fields and realized we needed a farm for the demonstration and training. ಅವರು ಬರೀ ತಮಗೆ ಮಾತ್ರ ಸೀಮಿತವಾಗಿಟ್ಕೊಳ್ದೆ ಪೂರ್ತಿ ರೈತರ ಕುಲಕ್ಕೆ ಎಲ್ಲರಿಗೂ ಸಹಾಯ ಆಗಲಿ ಅಂತಂದ್ಬಿಟ್ಟು ಅವ್ರು ಏನು ಕಲ್ತರೋ ಆ ಪಾಠನ ಬೇರೆ ಫಾರ್ಮರ್ಸ್ಗೂ ಅದನ್ನು ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ನಿಟ್ಟಿನಲ್ಲಿ ದುಡಿಯೋದಕ್ಕೆ ಶುರು ಮಾಡಿದ್ರು. ಅದಕ್ಕಾಗಿ ಅವ್ರು ಏನು ಮಾಡಿದ್ರು, ಶಿ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್, ಬೀಜಗಳನ್ನೆಲ್ಲ ಸಂರಕ್ಷಿಸೋದಕ್ಕೆ ಶುರು ಮಾಡಿದ್ರು. ಶಿ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್. ಓಕೆ, ಆ್ಯಂಡ್ ಫ್ರಮ್ ವೇರ್? ಫ್ರಮ್ ಫಾರ್ಮರ್ಸ್ ಫೀಲ್ಡ್ಸ್. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಇಟ್ ಈಸ್ ಫಾರ್ಮರ್ಸ್, FARMERS ಆದಮೇಲೆ ಅಪೋಸ್ಟ್ರಫಿ ಹಾಕಬೇಕು. ಓಕೆ, ಫಾರ್ಮರ್ಸ್ ಫೀಲ್ಡ್ಸ್ ಆ್ಯಂಡ್ ದೆನ್ ರಿಯಲೈಸ್ಡ್ ವಿ ನೀಡೆಡ್ ಅ ಫಾರ್ಮ್. ಫಾರ್ಮ್ ಯಾಕೆ ಬೇಕಿತ್ತು ಅವ್ರಿಗೆ? ಫಾರ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಟ್ರೈನಿಂಗ್. ಡೆಮಾನ್ಸ್ಟ್ರೇಷನ್ ಅಂತಂದರೆ ವಿಧಾನವನ್ನು ತೋರಿಸೋದಕ್ಕೆ, ಹೇಗೆ ಮಾಡೋದು ಅಂತ ತೋರಿಸೋದಕ್ಕೆ. ಟ್ರೈನಿಂಗ್ ಅಂದರೆ ತರಬೇತಿ. ಇದನ್ನು ಕೊಡೋದಕ್ಕೆ ಅವ್ರಿಗೆ ಒಂದು ಫಾರ್ಮ್ ಬೇಕಿತ್ತು. ದೇ ನೀಡೆಡ್ ಅ ಫಾರ್ಮ್ ಫಾರ್ ಇಟ್ ಆ್ಯಂಡ್ ದಟ್ ಈಸ್ ಹೌ ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್. ವೈ ವಾಸ್ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್? ಫಾರ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಟ್ರೈನಿಂಗ್. And it was started in the year, this is very important, please make a note of it, it's asked in many exams. The year is 1994 and where? In Doon Valley. And where is this Doon Valley located? In the lower elevation Himalayan region of Uttarakhand province. ಎಷ್ಟೊಂದು ಜನ ಉತ್ತರಾಖಂಡನ ಉತ್ತರಾಖಂಡ್ ಅಂತ ಬರೀತೀರಾ. ಪ್ಲೀಸ್ ಮೇಕ್ ಅ ನೋಟ್ ಆಫ್ ದ ಸ್ಪೆಲ್ಲಿಂಗ್. ಇಟ್ಸ್ ಉತ್ತರಾಖಂಡ್ ಪ್ರಾವಿನ್ಸ್. ಆ್ಯಂಡ್ ಎಷ್ಟೊಂದು ಜನ ಪ್ರಾಪರ್ ನೌನ್ಸ್ನೆಲ್ಲ ಲೋವರ್ ಕೇಸ್ ಯು, ಲೋವರ್ ಕೇಸ್ ಪಿ ಬರೀತೀರಾ. ಹಾಗೆ ಬರೀಬೇಡಿ. ಲೋವರ್ ಕೇಸ್ ಅಪ್ಪರ್ ಕೇಸ್ ಯು ಅಂದರೆ ಕ್ಯಾಪಿಟಲ್ ಯು ನೀವು ಹೇಳೋ ಥರ. UTTARAKHAND ಸ್ಪೆಲ್ಲಿಂಗ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸ್ಪೆಲ್ಲಿಂಗ್ಸಲ್ಲಿ ಮಾರ್ಕ್ಸ್ ಕಳ್ಕೊಬೇಡಿ. Okay, and please make a note of this. Year 1994, Doon Valley, lower elevation Himalayan region of Uttarakhand province. And she says, today we conserve and grow 630 varieties of rice, 150 varieties of wheat, and hundreds of other species. This is very important from examination point of view. Make a note of this. What do they grow here? They grow 630 varieties of rice, 150 varieties of wheat, and hundreds of other species. And make a note of this spelling. It is species. I've seen many students writing spices. It is not spices, it is species. Make a note of this spelling. ಈ ನವಧಾನ್ಯ ಫಾರ್ಮಲ್ಲಿ ಏನು ಮಾಡ್ತಾರೆ? ಈ ನವಧಾನ್ಯ ಫಾರ್ಮ್ ಎಲ್ಲಿದೆ ಅಂತ ಪ್ರಶ್ನೆಗಳು ಬರುತ್ತೆ. ನವಧಾನ್ಯ ಫಾರ್ಮ್ ಎಲ್ಲಿದೆ ಅಂತಂದರೆ ಡೂನ್ ವ್ಯಾಲಿ, ಲೋವರ್ ಎಲಿವೇಶನ್ ಹಿಮಾಲಯನ್ ರೀಜನ್, ಉತ್ತರಾಖಂಡ್ ಪ್ರಾವಿನ್ಸಲ್ಲಿದೆ. ನವಧಾನ್ಯ ಫಾರ್ಮ್ ಯಾವಾಗ ಶುರುವಾಯಿತು? 1994. ಇದನ್ನು ನೆನ್ಪಿಟ್ಕೊಳ್ಳಿ. ನವಧಾನ್ಯ ಫಾರ್ಮಲ್ಲಿ ಏನು ಮಾಡ್ತಾರೆ ಅವರು? ದೇ ಕನ್ಸರ್ವ್ ಅಂದರೆ ಉಳಿಸ್ತಾರೆ. ಏನೇನು ಉಳಿಸ್ತಾರೆ ಅವರು? ಸಾಂಪ್ರದಾಯಿಕ ಬೀಜಗಳನ್ನ ಉಳಿಸ್ತಾರೆ. ಯಾವ್ಯಾವ ಬೀಜ? 630 ವೆರೈಟಿ ಅಕ್ಕಿಯ ಬೀಜ, ಆಮೇಲೆ 150 ವೆರೈಟೀಸ್ ಆಫ್ ವೀಟ್, ಗೋಧಿ ಅದರ ಬೀಜ, ಹಾಗೂ 100 ಇತರ ಬೆಳೆಗಳನ್ನು ಅವರು ಅಲ್ಲಿ ಸಂರಕ್ಷಿಸ್ತಾರೆ, ಉಳಿಸ್ತಾರೆ. ಓಕೆ, ಆಮೇಲೆ ಹಿಯರ್ ವಂದನಾ ಶಿವ ಸೇಸ್ ದಟ್ ದೇ ಪ್ರಾಕ್ಟಿಸ್ ಆ್ಯಂಡ್ ಪ್ರಮೋಟ್. So the two important aspects or purpose behind Navadanya farmers: practicing and promotion of what? Biodiversity, intensive form of farming, and that produces more food and nutrition. So from examination point of view, this point is very important. Please make a note of it. They practice and promote a biodiversity intense form of farming that produces more food and nutrition per acre. Okay, it is packed with nutrition. The area per acre is packed with more food and
nutrition. The conservation of biodiversity is therefore also the answer to the food and nutrition crisis. Okay, here, what is the answer to the food and nutrition crisis? You may be asked a question. So you have to say the conservation of biodiversity is the answer to the food and nutrition crisis. ಈ ನವಧಾನ್ಯ ಫಾರ್ಮಲ್ಲಿ ವೈವಿಧ್ಯಮಯವಾದ ಬೆಳೆಯನ್ನು ಬೆಳೆಯೋದ್ರಿಂದ ಇದು ಪ್ರತಿ ಎಕರೆಗೆ ಹೆಚ್ಚು ಆಹಾರ ಮತ್ತು ಪೌಷ್ಟಿಕಾಂಶವನ್ನು ನೀಡುತ್ತದೆ. ಇದು ಹಸಿವು ಮತ್ತು ಅಪೌಷ್ಟಿಕತೆಯ ಸಮಸ್ಯೆಗೆ ಪರಿಹಾರವಾಗಿದೆ ಎಂದು ವಂದನಾ ಶಿವ ಅವರು ತೋರಿಸ್ಕೊಡ್ತಾರೆ. ಈ ನವಧಾನ್ಯ ಫಾರ್ಮ್ ಶುರುವಾಗೋದಕ್ಕೆ ಮುಂಚೆನೇ ನವಧಾನ್ಯ ಮೂವ್ಮೆಂಟ್ ಶುರುವಾಗಿತ್ತು. ಅದು 1987ನಲ್ಲೇ ಶುರುವಾಗಿತ್ತು. ಓಕೆ, ನವಧಾನ್ಯದ ಮೂವ್ಮೆಂಟ್ ಫಾರ್ ಏನಕ್ಕೆ ಶುರುವಾಯಿತು ಅಂತಂದರೆ, ದ ಪರ್ಪಸ್ ಬಿಹೈಂಡ್ ನವಧಾನ್ಯ ಮೂವ್ಮೆಂಟ್ ವಾಸ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ organic farming. So she started Navadanya movement in the year 1987. 1987ನಲ್ಲಿ ಶುರುವಾಗಿದ್ದ ನವಧಾನ್ಯ ಮೂವ್ಮೆಂಟ್ ಈಸ್ ಸ್ಪ್ರೆಡ್ಡಿಂಗ್, ಅದು ಎಲ್ಲ ಕಡೆ ಹರಡ್ತಾ ಇದೆ. ಸೋ ಫಾರ್ ವಿ ಹ್ಯಾವ್ ವರ್ಕ್ಡ್ ವಿತ್ ಫಾರ್ಮರ್ಸ್ to set up more than 100 community seed banks across India. Pan India, they have set up more than 100 community seed banks by working with the farmers all over the country. We have saved more than 3,000 varieties. We also help farmers make a transition from fossil fuel and chemical based monocultures to biodiverse ecological systems nourished by the sun and the soil. Biodiversity has been my teacher of abundance and freedom, of cooperation and mutual giving. ಇವರು ಭಾರತಾದ್ಯಂತ 100ಕ್ಕೂ ಹೆಚ್ಚು ಕಡೆಗಳಲ್ಲಿ ಬೀಜ ನಿಧಿ ಅಂತಂದರೆ ಸೀಡ್ ಬ್ಯಾಂಕ್ಸ್ಗಳನ್ನು ಸ್ಥಾಪಿಸಿದ್ದಾರೆ. ಇಲ್ಲಿವರೆಗೆ 3,000ಕ್ಕೂ ಹೆಚ್ಚು ಭತ್ತಗಳ ತಳಿಗಳನ್ನು ಉಳಿಸಲಾಗಿದೆ. ವಿಷಕಾರಿ ರಾಸಾಯನಿಕ ಬದಲಿಗೆ ಪ್ರಕೃತಿ ಸ್ನೇಹಿ ಸಾವಯವ ಕೃಷಿ ಮಾಡುವಂತೆ ರೈತರಿಗೆ ಪ್ರೇರಣೆ ನೀಡುವುದು ಇದರ ಉದ್ದೇಶವಾಗಿದೆ. Here Vandana Shiva says that they have helped the farmers to make a change from fossil fuel and chemical based monoculture to biodiverse ecological systems. That I've explained what biodiversity is and what monoculture is. If you know that, you'll be able to understand this. And what is this nourished by? It is not nourished by any chemical. Okay, it is nourished by natural resources like the sun and the soil. So this will be asked in 2 markers. So make a note of it, sun and the soil. And who is the teacher of abundance and freedom for Vandana Shiva? Biodiversity is the teacher. Make a note of that as well. Okay, this you may get in your 2 marker or in your 1 marker. I hope you understood this section beyond monocultures. ನಾನು ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ಪಾರ್ಟ್ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೂ ಅರ್ಥ ಆಗಿದೆ, ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.